ಸೋಷಿಯಲ್ ಸೈನ್ಸ್ ಅಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೇಕಂದ್ರೆ ಒಂದೇ ಒಂದು ಸ್ಟೆಪ್. ಪರೀಕ್ಷೆ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಥ್ರೂ ಔಟ್ ನೆಕ್ಸ್ಟ್ 2.5 ಡೇಸ್ ನಾವು ಲೈವ್ಸ್ ಗಳನ್ನ, ವಿಡಿಯೋಸ್ ಗಳನ್ನ, ಶಾರ್ಟ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇರ್ತೇವೆ. ಅವುಗಳನ್ನ ಮಿಸ್ ಮಾಡ್ಕೊಂಡ್ರೆ 80 ಔಟ್ ಆಫ್ 80 ನ ಮಿಸ್ ಮಾಡ್ಕೊಂಡ ಹಾಗೆ. ಮಕ್ಕಳೇ 80 ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ಪ್ರತಿಯೊಬ್ರು ಸೋಷಿಯಲ್ ಸೈನ್ಸ್ ಅಲ್ಲಿ 80 ಔಟ್ ಆಫ್ 80 ತಗೊಳ್ಳೇಬೇಕು. ಹೇಗ್ ತಗೊಳ್ಳೋದು ಅಂತ ನಾನ್ ಹೇಳ್ತೇನೆ. ಈ ಥ್ರೂ ಔಟ್ 2.5 ಡೇಸ್ ಅಲ್ಲಿ ನಾವು ನಿಮ್ಮ ಜೊತೆಗೆ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಇರ್ತೇವೆ. ನೀವು ಎಫರ್ಟ್ಸ್ ಗಳನ್ನ ಹಾಕ್ಬೇಕು. ಏನ್ ಮಾಡ್ಬೇಕು? 80 ಔಟ್ ಆಫ್ 80 ಪಾಸಿಬಲ್ ಆಗತ್ತೆ ಹೇಗೆ? ಯಾವಾಗ ನೀವು ಸ್ಮಾರ್ಟ್ ಆಗಿ ಸ್ಟಡಿ ಮಾಡ್ತೀರೋ ಆವಾಗ. ಸ್ಮಾರ್ಟ್ ಸ್ಟಡಿ ಹೇಗ್ ಮಾಡೋದು ನಾನು ಹೇಳ್ತೇನೆ. ಅದೇ ನೀವು ಜಸ್ಟ್ ಓದ್ತಾ ಓದ್ತಾ ಹೋಗ್ತೀರಾ, ಹೋಪ್ ಮಾಡ್ತೀರಾ ಆಗತ್ತೆ ಅಂತ. ಆದ್ರೆ ಅದು ಆಗಲ್ಲ. ಯಾವ ರೀತಿ ಸ್ಮಾರ್ಟ್ ವೇದಲ್ಲಿ 80 ಸ್ಕೋರ್ ಮಾಡಬೇಕು ಅಂತ ಹೇಳ್ತೇನೆ. ಕಮೆಂಟ್ ಅಲ್ಲಿ ಹಾಕಿದ್ದೀರಾ ತಾನೆ? ಎಸ್. ಏನ್ ಮಾಡಬಾರ್ದು? ಫುಲ್ ಟೆಕ್ಸ್ಟ್ ಬುಕ್ ಅನ್ನ ಮತ್ತೊಮ್ಮೆ ಓದೋದು. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ಓದ್ತಾ ಕೂತ್ಕೊಳ್ತೀರಾ, ಆ ಟೆಕ್ಸ್ಟ್ ಬುಕ್ ಕಂಪ್ಲೀಟೇ ಆಗಲ್ಲ. ಅದೆಷ್ಟೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಮಿಸ್ ಮಾಡ್ಕೊಳ್ತೀರಾ. ವಾಚಿಂಗ್ ರ್ಯಾಂಡಮ್ ಲಾಂಗ್ ವಿಡಿಯೋಸ್, 4 ತಾಸು 5 ತಾಸಿನ ರ್ಯಾಂಡಮ್ ಆಗಿರುವಂತಹ ಲಾಂಗ್ ಶಾರ್ಟ್ ವಿಡಿಯೋಸ್ ಗಳನ್ನ ಈಗ ನೋಡೋ ಟೈಮ್ ಅಲ್ಲ. ಎಲ್ಲವನ್ನೂ ಮುಗಿಸ್ತೇನೆ ಅಂದ್ರೆ ಏನನ್ನು ಮುಗಿಸ್ಲಿಕ್ಕಾಗಲ್ಲ. ಸ್ಮಾರ್ಟ್ ಆಗಿ ಏನನ್ನ ಓದ್ಬೇಕು ಅಂತ ಹೇಳ್ತೇನೆ. ಇದು ಕಲಿಯೋ ಫೇಸ್ ಅಲ್ಲ, ಲರ್ನಿಂಗ್ ಫೇಸ್ ಅಲ್ಲ, ಇದು ಸ್ಕೋರಿಂಗ್ ಫೇಸ್ ಆಗಿರುವಂತಹದ್ದು. ಎಲ್ರೂ ಸಹ ಸ್ಕೋರ್ ಮಾಡಬೇಕು. ಹೇಗ್ ಮಾಡಬೇಕು? 3 ಸ್ಟೆಪ್ಪಿನ ಫಾರ್ಮುಲಾ ಇದೆ. ಬ್ಲೂ ಪ್ರಿಂಟ್ ಫೋಕಸ್ ಫಸ್ಟ್ ಸ್ಟೆಪ್ ಆಗಿರತ್ತೆ. ರಿಪೀಟೆಡ್ ಕ್ವಶನ್ಸ್ ಪ್ರಾಕ್ಟೀಸು ಸೆಕೆಂಡ್ ಸ್ಟೆಪ್ ಆಗಿರತ್ತೆ. ಥರ್ಡ್ ಒನ್ ಆನ್ಸರ್ ರೈಟಿಂಗ್ ಆಗಿರತ್ತೆ. ಪ್ರತಿಯೊಂದನ್ನು ಸಹ ಡೀಟೇಲ್ ಆಗಿ ನೋಡೋಣ. ಸ್ಟಡಿ ಬೇಸ್ಡ್ ಆನ್ ಮಾರ್ಕ್ಸ್. ನಿಮ್ಮ ಎಫರ್ಟ್ಸ್ಗಳು ಮಾರ್ಕ್ಸ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು. ಯಾವುದೋ ಒಂದು ಚಾಪ್ಟರ್ ಇಂದ 2 ಮಾರ್ಕ್ಸ್ ಬರ್ತಾ ಇದೆ, ಅದಕ್ಕೆ 5 ಅವರ್ ಕೊಟ್ರೆ ಏನು ಲಾಭ? ಟೈಮ್ ವೇಸ್ಟ್, ಮಾರ್ಕ್ಸು ಬರ್ತಾ ಇಲ್ಲ, ಎನರ್ಜಿ ವೇಸ್ಟ್. ಇದು ಸ್ಮಾರ್ಟ್ ಸ್ಟಡಿಯಲ್ಲಿ ಬರಲ್ಲ. ಸಿಂಪಲ್ 1 ಮಾರ್ಕ್ ಬ್ಲೂ ಪ್ರಿಂಟ್ ನಲ್ಲಿ ಕೊಟ್ಟಿದ್ದಾರೆ. ಈ ಚಾಪ್ಟರ್ಸ್ ಗಳಿಂದ 1 ಮಾರ್ಕ್ಸ್ ಬರುತ್ತೆ ಅಂತ. ಸೊ ಆ 1 ಮಾರ್ಕಿನ ಚಾಪ್ಟರ್ಸ್ ಗಳು ಫಸ್ಟ್ ಏನ್ ಮಾಡ್ಬೇಕು? ಅದರ ಹಿಂದಿರುವಂತಹ ಎಕ್ಸಸೈಸ್ ಕ್ವಶನ್ಸ್ ಗಳಲ್ಲಿ ಯಾವ್ದಾವ್ದು 1 ಮಾರ್ಕಿನ ಕ್ವಶನ್ಸ್ ಗಳಿವೆಯೋ ಅವುಗಳನ್ನ ಕಂಪ್ಲೀಟ್ ಆಗಿ ಮಾಡಿ. ಇದು ನಿಮ್ಮ ಫಸ್ಟ್ ಸ್ಟೆಪ್ ಆಗಿರ್ಬೇಕು. ಬ್ಲೂ ಪ್ರಿಂಟ್ ನಲ್ಲಿ 1 ಮಾರ್ಕ್ಸ್ಗೆ ಯಾವ್ಯಾವ ಚಾಪ್ಟರ್ಸ್ ಗಳು ಬರ್ತಾ ಇವೆಯೋ ಆ ಚಾಪ್ಟರ್ಸ್ ಗಳನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಹೋಗಿ ಟೆಕ್ಸ್ಟ್ ಬುಕ್ಕಿನ ಎಕ್ಸಸೈಸ್ ಅಭ್ಯಾಸ ಭಾಗಗಳಲ್ಲಿ ಯಾವ್ದಾವ್ದು 1 ಮಾರ್ಕಿನ ಕ್ವಶನ್ಸ್ ಗಳು ಫಿಲ್ ಇನ್ ದ ಬ್ಲಾಂಕ್ಸ್ ಗಳಿರುತ್ತೋ ಅವುಗಳನ್ನ ಕಂಪ್ಲೀಟ್ ಮಾಡಿ. ಆ ವೇದಲ್ಲಿ 1 ಮಾರ್ಕ್ನ ಕೀವರ್ಡ್ಸ್ ಗಳಲ್ಲಿ ಸ್ವಲ್ಪವನ್ನ ನೀವು ಕಲಿತೀರಾ. ಹಾಗೆ ಅದೆಷ್ಟೋ ವಿಡಿಯೋಸ್ಗಳನ್ನ ಮಾಡಿದ್ದೇವೆ ನಾವು. 50 MCQs, 100 MCQs, 250 MCQs ಅಂತ. ಅವುಗಳನ್ನ ನೋಡಿ 2 ಮಾರ್ಕ್ಸ್ಗೆ 4 ಪಾಯಿಂಟ್ಸ್ ಗಳನ್ನ ಬರಿಬೇಕು. ಯಾವ ಚಾಪ್ಟರು 2 ಮಾರ್ಕ್ಸ್ ಬರ್ತಾ ಇದೆಯೋ ಅದರಲ್ಲಿರುವಂತಹ ಎಲ್ಲಾ ಕ್ವಶನ್ಸ್ ಗಳಿಗೆ ಎಲ್ಲಾ ಪಾಯಿಂಟ್ಸ್ ಗಳನ್ನ ರಿಮೆಂಬರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 4 to 5 ಪಾಯಿಂಟ್ಸ್ ನೆನಪಲ್ಲಿದ್ರೆ ಸಾಕು. ಯಾಕಂದ್ರೆ ಅವು ಕ್ವಶನ್ಸ್ ಬರ್ತಾ ಇರೋದೇ 2 ಮಾರ್ಕ್ಸ್ಗೆ. 4 ಪಾಯಿಂಟ್ಸ್ಗಿಂತ ಹೆಚ್ಚಿನ ಮಾರ್ಕ್ಸ್ ಬರೆದ್ರೆ ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮಗೆ ಹೆಚ್ಚಿನ ಮಾರ್ಕ್ಸ್ ಸಿಗಲ್ಲ. ಹಾಗೆ 3 ಮಾರ್ಕ್ಸ್ ಇದ್ದಾಗ 6 ಪಾಯಿಂಟ್ಸು, 4 ಮಾರ್ಕ್ಸ್ ಇದ್ದಾಗ 8 ಪಾಯಿಂಟ್ಸು. ಮ್ಯಾಪ್ ವರ್ಕ್ ಅನ್ನ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ. ಸಹನಾ ಮೇಡಮ್ ಅವರು ಇನ್ 15 ಮಿನಿಟ್ಸ್ ಮ್ಯಾಪ್ ವರ್ಕ್ ಮಾಡಿರಬಹುದು. ನಾವು ಬಹಳಷ್ಟು ವಿಡಿಯೋಸ್ಗಳಲ್ಲಿ ಮ್ಯಾಪ್ ವರ್ಕ್ ಅನ್ನ ಕವರ್ ಮಾಡಿದ್ದೇವೆ. ಅವುಗಳನ್ನ ಮಾಡಿ. ಈ ಟೈಮಲ್ಲಿ ರ್ಯಾಂಡಮ್ ಆಗಿರುವಂತಹ ವಿಡಿಯೋಸ್ಗಳನ್ನ ನೋಡ್ತಾ ಕೂತ್ಕೊಳ್ಬೇಡಿ. ಓಕೆ, ಸ್ವಲ್ಪ ಈ ಒಂದು ಅಕಾಡೆಮಿಕ್ ಫೇಸ್ ಅಲ್ಲಿ ಒಂದು ನಾಲೆಜ್ ಮಾತ್ರ ಹೇಳ್ತಾರೆ. ಥ್ರೂ ಔಟ್ 1 ಇಯರ್ ನಾವು ನಿಮ್ಮ ಜೊತೆಗಿದ್ವಿ, ಕರೆಕ್ಟ್ ತಾನೆ? ಇನ್ನೂ ಇದ್ದೇವೆ. ಈ ಮೂಮೆಂಟಲ್ಲಿ ನನ್ಗೆ ಕೇಳೋದಾದ್ರೆ ಈ 2 ಡೇಸ್ ಅಲ್ಲಿ ನೀವೇನಾದ್ರೂ ನಿಮ್ಮ ಬೆಸ್ಟ್ ಅನ್ನ ಕೊಟ್ರೆ ದಿಸ್ ವಿಲ್ ಚೇಂಜ್ ಎಂಟೈರ್ ರಿಸಲ್ಟ್. ಯಾಕೆ ಹಾಗೆ ಹೇಳ್ತಾ ಇದ್ದೇನೆ? ಲಾಸ್ಟ್ ಎಕ್ಸಾಮ್ ಅಂದ್ಕೂಳೆ ಆ ಮೋಟಿವೇಶನೇ ಇರಲ್ಲ, ಎಲ್ಲ ಎನರ್ಜಿ ಹೋಗಿರತ್ತೆ. ಬಟ್ ಚಾಂಪಿಯನ್ಸ್ ಯಾರು ಲಾಸ್ಟ್ ಅಲ್ಲಿ ಏನೂ ಇರಲ್ವೋ ಆಗ್ಲೂ ಸಹ ತಮ್ಮ ಬೆಸ್ಟ್ ಅನ್ನ ಕೊಡ್ತಾರೋ ಅವರು. ನೀವೆಲ್ಲರೂ ಚಾಂಪಿಯನ್ಸ್ಗಳು ತಾನೆ? ಕಮೆಂಟ್ ಅಲ್ಲಿ ಚಾಂಪ್ ಅಂತ ಹಾಕಿ. ಯಾಕಂದ್ರೆ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗ್ಲಿ ನೀವು ಚಾಂಪಿಯನ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್ ನಮ್ಮ ಕಾನ್ಸೆಪ್ಟಿಗೆ ಬರೋಣ.
ಡೋಂಟ್ ಸ್ಟಡಿ ಚಾಪ್ಟರ್ಸ್, ಸ್ಟಡಿ ಕ್ವಶನ್ಸ್. ಇದು ಮತ್ತೊಂದು ವೆರಿ ಇಂಪಾರ್ಟೆಂಟು. ಈ ಟೈಮಲ್ಲಿ ನಾನು ಚಾಪ್ಟರನ್ನು ಓದ್ತಾ ಕೂತ್ಕೊಳ್ಳಲ್ಲ, ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡ್ತೇನೆ, ಕೀವರ್ಡ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಳ್ತೇನೆ. ಸೊ ಟೆಕ್ಸ್ಟ್ ಬುಕ್ನ ಎಕ್ಸಸೈಸಸ್ಗಳಿಗೆ ಹೋಗಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿವೆ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ, ಅವುಗಳನ್ನ ಅಟೆಂಪ್ಟ್ ಮಾಡಿ. ಯಾವುದಾದ್ರು ರಿಪೀಟೆಡ್ ಕ್ವಶನ್ಸ್ಗಳಿವೆಯೋ, ನಾವು ಶೂರ್ ಶಾರ್ಟ್ ಕ್ವಶನ್ಸ್ಗಳು ಅಂತ ವಿಡಿಯೋವನ್ನು ಮಾಡಿದ್ದೇವೆ, ಪಾಸಿಂಗ್ ಪ್ಯಾಕೇಜ್ ಅಂತ ವಿಡಿಯೋಸ್ಗಳನ್ನ ಮಾಡಿದ್ದೇವೆ. ಅವುಗಳ ಮೇಲೆ ಗಮನವನ್ನು ಹರಿಸಿ. ಸಿಂಪಲ್ ಫಂಡ, ಚಾಪ್ಟರ್ ಬೇಡ, ಕ್ವಶನ್ಸು ಫೋಕಸ್ಸು. ಇಂಪ್ಯಾಕ್ಟ್ ಪಾಠದಿಂದ 1 ಮಾರ್ಕಿಗೆ 1 ಕ್ವಶನ್ ಬರುತ್ತೆ, ಹಾಗೆ ಆರ್ ಕ್ವಶನ್ಸ್ಗಳಲ್ಲಿ ಅಥವಾ ಕ್ವಶನ್ಸ್ಗಳಲ್ಲೂ ಬರಬಹುದು. ನನಗೆ ಕೇಳೋದಾದರೆ ಪೂರ್ತಿ ಚಾಪ್ಟರ್ ಓದೋದು ಬೇಡ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನೋಡೋದಾದರೆ 2 ಕ್ವಶನ್ನು, ಒಂದು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ನು, ಮತ್ತೊಂದು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಟ್ಯಾಕ್ಸ್ ಪಾಲಿಸೀಸ್. ಇವೆರಡು ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿಂದ ನಿಮ್ಗೊಂದು ಐಡಿಯಾ ಸಿಗತ್ತೆ ಯಾವುದರ ಮೇಲೆ ನಾನು ಹೆಚ್ಚಿನ ಎಫರ್ಟ್ಸನ್ನು ಹಾಕಬೇಕು ಅಂತ. ಅವುಗಳ ಮೇಲೆ ಹಾಕಿ. ಗೋಲ್ಡು, ಪ್ಲಾಟಿನಮ್ಮು, ಡೈಮಂಡು ಏನಿದೆಯೋ ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳೇ ಆಗಿವೆ. ನಾನು ಒಂದು ಮಾತನ್ನ ಹೇಳ್ತೇನೆ, ಸೋಷಿಯಲ್ ಸೈನ್ಸಲ್ಲಿ 50 ಔಟ್ ಆಫ್ 80 ಮಾರ್ಕ್ಸ್ಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಲಾಸ್ಟ್ ಒಂದು 3-4 ಇಯರ್ಸ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ರೀತಿಯ ಕ್ವಶನ್ಸ್ಗಳು ಪದೇ ಪದೇ ಬರ್ತಾ ಇವೆ ಅಂತ. ಹೀಗಾಗಿ ಆ ಕ್ವಶನ್ಸ್ಗಳನ್ನ ಮೊದಲು ಸೆಕ್ಯೂರ್ ಮಾಡ್ಕೊಳ್ಳಿ. ಅವುಗಳ ಮೇಲೆ ನಿಮ್ಮ ಫುಲ್ ಗ್ರಿಪ್ ಇತ್ತಂದ್ರೆ ನೀವು ನೆಕ್ಸ್ಟ್ ಹೋಗ್ಬೋದು. ಓಕೆನಾ? ಮಾಡ್ತೀರಾ ತಾನೆ? ಓಕೆ, ನೀವೆಲ್ಲರೂ ಸಹ ನನಗೆ ಅತ್ಯಂತ ಆತ್ಮೀಯರು, ವೆರಿ ವೆರಿ ಮಚ್. ಓಕೆ, ನನ್ನ ಫ್ಯಾಮಿಲಿ, ಒಂದೆರಡು ಕ್ಲೋಸ್ ಫ್ರೆಂಡ್ಸ್ಗಳನ್ನ ಬಿಟ್ಟರೆ ಐ ಥಿಂಕ್ ಯು ಆರ್ ಮೈ ಫ್ಯಾಮಿಲಿ. ಈಗ ಲಾಸ್ಟ್ ಮೂಮೆಂಟಲ್ಲಿ ಇದ್ದೇವೆ, ಒಂದೊಂದ್ಸಲ ಎಮೋಷ್ನಲ್ಲು ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು. ಅದಕ್ಕೋಸ್ಕರ ನಿಮ್ಮ ಬೆಸ್ಟನ್ನು ಕೊಡಬೇಕು. ನಾನು, ಸಹನಾ ಮೇಡಮ್ಮು ಈ 2.5 ಡೇಸ್ ನಿಮ್ಮ ಜೊತೆ ಕಂಪ್ಲೀಟ್ ಆಗಿರ್ತೇವೆ. ಒಂದಲ್ಲ ಒಂದು ವಿಡಿಯೋ ಬರ್ತಾ ಇರುತ್ತೆ, ಒಂದಲ್ಲ ಒಂದು ಲೈವ್ ಬರ್ತಾ ಇರುತ್ತೆ. ಸೊ ಜಾಯ್ನ್ ಆಗಿ, ಏನು ಕಲೀಲಿಕ್ಕೆ ಸಿಗತ್ತೆ. ಅಲ್ಲೂ ಸಹ ನಿಮ್ಗೆ ಅನಿಸ್ಬೋದು ರಿಪೀಟೆಡ್ ಆಗಿ ಅದು ಮಾಡಿಸ್ತಾ ಇದೆ ಅಂತ, ಬಟ್ ನಮಗೊತ್ತು ಯಾವುದು ಇಂಪಾರ್ಟೆಂಟು ಅಂತ, ಅದನ್ನೇ ಮಾಡಿಸ್ತೇವೆ. ಜಾಯ್ನ್ ಆಗ್ತಾ ಇರಿ, ಓಕೆನಾ? ಎಸ್. ರೈಟ್ ಲೈಕ್ ಅ ಟಾಪರು. ಟಾಪರ್ ಹೇಗೆ ಬರೀತಾರೆ ಗುರು? ಅವರು ಪಾಯಿಂಟ್ ವೈಸ್ ಆನ್ಸರ್ಸ್ಗಳನ್ನ ಬರೀತಾರೆ, ಅವರು ಪ್ಯಾರಾಗ್ರಾಫ್ನಲ್ಲಿ ಬರೆಯಲ್ಲ. ಸೋಷಿಯಲ್ ಸೈನ್ಸಲ್ಲಿ ಯಾವತ್ತೂ ಆನ್ಸರ್ಸ್ಗಳನ್ನ ಪಾಯಿಂಟ್ ವೈಸ್ ಬರಿಬೇಕು. 2 ಮಾರ್ಕ್ಸಿಗೆ ಎಷ್ಟು ಪಾಯಿಂಟ್ ಬರೀತೀರಾ? 4. 3 ಮಾರ್ಕ್ಸಿಗೆ 6, 4 ಮಾರ್ಕ್ಸಿಗೆ 8 ಪಾಯಿಂಟ್ಸು. ಕೀವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡ್ತಾರೆ, ಹೆಡ್ಡಿಂಗ್ಸ್ಗಳನ್ನ ಯೂಸ್ ಮಾಡ್ತಾರೆ. ಅದನ್ನ ನೀವು ಸಹ ನಿಮ್ಮ ಪೇಪರ್ಸ್ಗಳಲ್ಲಿ ಮಾಡ್ತೀರಾ ತಾನೆ? ಮಾಡೇ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಟೈಮ್ ಇದೆ ಸರ್, ಟೈಮ್ ಇಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ. 2 days 48 hours, ಏನು ಬೇಕಾದರೂ ಆಗಬಹುದು. ಇನಫ್ ಟು ಚೇಂಜ್ ರಿಸಲ್ಟ್. ನಿಮ್ಮ ರಿಸಲ್ಟನ್ನು ಚೇಂಜ್ ಮಾಡಲಿಕ್ಕೆ ಇನಫ್ ಇದೆ. ಫೋಕಸ್ಸು ಗ್ರೇಟರ್ ದೆನ್ ಫಿಯರು. ಹೆದರಿಕೆ, ಭಯವನ್ನ ಪಡಬೇಡಿ. ನಮ್ಮ ಹತ್ರ ಏನಾಗತ್ತೆ, 1 hour ಬೆಸ್ಟನ್ನು ಕೊಡ್ಲಿಕ್ಕಾಗತ್ತೆ, ನಾನು ಬೆಸ್ಟಾಗಿ ಸ್ಟಡಿ ಮಾಡಿದ್ರೆ. ಸೊ ಹೀಗಾಗಿ ಫಿಯರನ್ನು ಬಿಟ್ಟಾಕಿ ಫೋಕಸ್ ಮಾಡಿ. ನಾವು ಹೇಳ್ತಾ ಇರುವಂತಹ ವಿಡಿಯೋಸ್ಗಳ ಮೇಲೆ ಇರಬಹುದು, ನಾವು ಹೇಳ್ತಾ ಇರುವಂತಹ ಲೈವ್ಸ್ಗಳ ಮೇಲೆ ಇರಬಹುದು, ನಿಮ್ಮ ರಿಸಲ್ಟ್ ಇಂಪ್ರೂವ್ ಆಗೇ ಆಗತ್ತೆ. ಸ್ಮಾರ್ಟ್ ವರ್ಕ್ ಆಲ್ವೇಸ್ ವಿನ್ಸ್. ದೀಸ್ 48 hours ಡಿಸೈಡ್ ಯುವರ್ 80 out of 80. ಇಲ್ಲೇ ತನಕ ಏನಾಗಿದೆಯೋ ಅದನ್ನ ಬಿಟ್ಟಾಕಿ. ಸರ್, ಹಿಂದಿನ ಪೇಪರ್ ಚೆನ್ನಾಗಿ ಆಗಿಲ್ಲ, ನನಗೆ ಟೈಮ್ ಸಾಕಾಗಲಿಲ್ಲ, ಆನ್ಸರ್ ಗೊತ್ತಿತ್ತು, ಬಟ್ ಪ್ರೀವಿಯಸ್ ಅನ್ನ ನಾವು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಪಾಸ್ಟ್ ಈಸ್ ಪಾಸ್ಟ್, ಅದು ಹಿಸ್ಟ್ರಿ. ಈಗ ನಾವು ಆಕ್ಚುಯಲ್ ಹಿಸ್ಟ್ರಿ ಅಂತ ಸೋಷಿಯಲ್ ಸೈನ್ಸಲ್ಲಿ ಇದ್ದೇವೆ. ಈ 2 days ಅಲ್ಲಿ ಬೆಸ್ಟನ್ನು ಕೊಟ್ಟು ಉಳಿದಂತಹ ಎಲ್ಲ ಎಕ್ಸಾಮ್ಸ್ಗಳನ್ನು ಸಹ ನಾವು ಕವರ್ ಅಪ್ ಮಾಡೋಣ ಈ ಒಂದು ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಮುಖಾಂತರ. ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರೋ ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ, ಅದಕ್ಕಿಂತ 100 ಪಟ್ಟು ನಾನು ಎಕ್ಸೈಟೆಡ್ ಆಗಿದ್ದೇನೆ. ಒಂಥರ ಅನ್ಸುತ್ತೆ ನಾನೇ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಿದ್ದೇನೋ ಅಂತ. ಹೀಗಾಗಿ ಅದೇ ಜೋಶು, ಅದೇ ಸೆಲಿಬ್ರೇಷನ್ ಇರಲಿ, ಹೆದರಿಕೆ ಬೇಡ. ನಾವು ಹೇಳ್ತಾ ಇರ್ತೇವಲ್ಲ, ಟೆನ್ಷನ್ಗೆ ಹೇಳಿ ಬಾ ಪೆನ್ಷನ್ ಆದ್ಮೇಲೆ, ಅದೇ ರೀತಿ ಟೆನ್ಷನ್ ಅನ್ನ ಸೈಡಿಗೆ ಇಡೋಣ. ಫೋಕಸ್ಸು, ಕಾನ್ಫಿಡೆನ್ಸು, ಹಾರ್ಡ್ ವರ್ಕ್ ಅನ್ನ ನಮ್ಮ ಹತ್ರ ಇಟ್ಕೊಳ್ಳೋಣ. 2 days ಅಲ್ಲಿ ಆ ರಿಸಲ್ಟ್ ಅನ್ನ ಚೇಂಜ್ ಮಾಡೋಣ. ಡೋಂಟ್ ಜಸ್ಟ್ ವಾಚ್, ಆಕ್ಟ್. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸರ್ ಹೇಳ್ತಾ ಇದ್ದಾರೆ ಅಂತ ಜಸ್ಟ್ ಕೇಳೋದಲ್ಲ, ಆಕ್ಟ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ? ಸ್ಟಾರ್ಟ್ ಸ್ಟಡಿಯಿಂಗ್ ನೌ. ಸಿಂಪಲ್. ನಾನು ಎಷ್ಟೇ ಪಾಯಿಂಟ್ಸ್ಗಳನ್ನ ಹೇಳಿದ್ರೂ ಸಹ ನೀವು ಅದ್ರ ಮೇಲೆ ಆಕ್ಟ್ ಮಾಡಲಿಲ್ಲ ಅಂದರೆ ವೇಸ್ಟ್ ಆಗತ್ತೆ. ಹಾಗಾಗಬಾರ್ದಲ್ವಾ? ಸೊ
ನಾ ಈ ಲೈವ್ ಅಲ್ಲಿ ಏನ್ ಹೇಳಿದೆ, ಬ್ಲೂ ಪ್ರಿಂಟ್ ನ ಪ್ರಕಾರ ಒಂದು ಚಾಪ್ಟರ್ ನ ತೆಗೆದುಕೊಳ್ಳಿ, ಟೆಕ್ಸ್ಟ್ ಬುಕ್ ನ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಮಾಡಿ ಅಂತ. ಈ ವಿಡಿಯೋ ಮುಗಿದ ತಕ್ಷಣ ಒಂದು ಚಾಪ್ಟರ್ ನ ತೆಗೆದುಕೊಂಡು ಮಾಡ್ತೀರಾ. ಮಾಡಾದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಥಮ್ಸ್ ಅಪ್ ಕೊಡೋದನ್ನ ಮರಿಬೇಡಿ. ಯಾಕಂದ್ರೆ ನನಗೂ ಸಹ ಅರ್ಥ ಆಗತ್ತೆ ನನ್ನ ಮಕ್ಕಳು ಓದ್ತಾ ಇದ್ದಾರೆ ಅಂತ. ಈ ಒಂದು ಜರ್ನಿ 2.5 days ಅಲ್ಲಿ ನಾವು ಟೀಚರ್ಸ್ ಆಗಿ ನಮ್ಮ ಬೆಸ್ಟ್ ಅನ್ನ ಕೊಡ್ತೇವೆ, ನೀವು ಸ್ಟೂಡೆಂಟ್ಸ್ ಆಗಿ ನಿಮ್ಮ ಬೆಸ್ಟ್ ಅನ್ನ ಕೊಡಿ. ಅಷ್ಟನ್ನೇ ನಾನು ಹೇಳಕ್ ಬಯಸ್ತೇನೆ. ಯಾರ್ಯಾರು ಇನ್ನು ಪರೀಕ್ಷೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲು ಈಗಲೇ ಮಾಡಿ. ಯಾಕಂದ್ರೆ ನೆಕ್ಸ್ಟ್ 2.5 weeks ಏನಿದೆಯೋ, ವೀಕ್ಸ್ ಅಂತಾನೆ ಸಾರಿ ಡೇಸ್ ಏನಿದೆಯೋ ಅದು ನಿಮ್ಮ ರಿಸಲ್ಟ್ ಅನ್ನೇ ಚೇಂಜ್ ಮಾಡತ್ತೆ. ಅಂಡ್ ಪರೀಕ್ಷೆ ಚಾನಲ್ ಅದರಲ್ಲಿ ಒಂದು ದೊಡ್ಡ ಪಾರ್ಟ್ ಅನ್ನ ಪ್ಲೇ ಮಾಡತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಪರೀಕ್ಷೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾನೇ ಇರ್ತೇವೆ ನೆಕ್ಸ್ಟ್ 2.5 days. ನಿಮ್ಮ ಜೊತೆ ನಾವು ಖಂಡಿತವಾಗಿಯೂ ಇದ್ದೇವೆ. ಓಕೆ, ಥ್ಯಾಂಕ್ ಯು.